ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಅಷ್ಟಮಿ ದಿನ ಯಾವ ದೀಪಾರಾಧನೆಯನ್ನು ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಮ್ಗೆ ಎಷ್ಟೆಲ್ಲ ಫಲಗಳು ಸಿಗುತ್ತೆ ಗೊತ್ತಾ? ವಿವರ್ಸ್ ಒಬ್ರು ಕೇಳಿದ್ರು ಕಾಲಭೈರವೇಶ್ವರನಿಗೆ ದೀಪಾರಾಧನೆ ಮಾಡೋದು ಯಾವುದು ಅದನ್ನ ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತೆ ಆ ದೀಪಾರಾಧನೆ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ತಿಂಗಳಲ್ಲಿ 2 ಅಷ್ಟಮಿ ಬರುತ್ತೆ. ಅಮಾವಾಸ್ಯೆ ಆದಮೇಲೆ ದುರ್ಗಾಷ್ಟಮಿ ಬರುತ್ತೆ, ಹುಣ್ಣಿಮೆ ಆದಮೇಲೆ ಕಾಲಾಷ್ಟಮಿ ಬರುತ್ತೆ. ಎರಡರಲ್ಲಿ ಯಾವ ಅಷ್ಟಮಿ ಬೇಕಾದರೂ ನಾವು ಪೂಜೆನ ಮಾಡ್ಬೋದು. ಅಂದರೆ ಕೆಲವರಿಗೆ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ, ಇದಕ್ಕೋಸ್ಕರ ಯಾವುದಾದ್ರೂ ಒಂದು ಅಷ್ಟಮಿ ದಿನ ಆಚರಣೆ ಮಾಡ್ಬೋದು. ಅಥವಾ ಅಷ್ಟಮಿ ದಿನ ದೀಪಾರಾಧನೆ ಶುರು ಮಾಡಿ ಹಾಗೆ ಕಂಟಿನ್ಯೂ ಮಾಡ್ತಾ ಭಾನುವಾರ ಅಥವಾ ಗುರುವಾರ ಈ ರೀತಿ ನಾವು ಮನೆಯಲ್ಲೂ ಮಾಡ್ಬೋದು ಮತ್ತು ದೇವಸ್ಥಾನದಲ್ಲೂ ಮಾಡ್ಬೋದು. ಈ ಸಲ ನಮಗೆ ಅಂದರೆ ಇವತ್ತಿರೋದು ದುರ್ಗಾಷ್ಟಮಿ, ಅಂದರೆ ಜೂನ್ 3ನೇ ತಾರೀಕು ಮಂಗಳವಾರ ದುರ್ಗಾಷ್ಟಮಿ. ಅಷ್ಟಮಿ ತಿಥಿ 2ನೇ ತಾರೀಕು ಸೋಮವಾರ ರಾತ್ರಿ 8 ಗಂಟೆ 30 ನಿಮಿಷಕ್ಕೆ ಪ್ರಾರಂಭ ಆಗಿತ್ತು. ಹಾಗೆ 3ನೇ ತಾರೀಕು ಮಂಗಳವಾರ ರಾತ್ರಿ 9 ಗಂಟೆ 20 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ಮಂಗಳವಾರ ಈ ದಿನ ಪೂರ್ತಿ ದಿನ ಅಷ್ಟಮಿ ತಿಥಿ ಇರುತ್ತೆ. ಅದರಲ್ಲೂ ಮಂಗಳವಾರ ತುಂಬಾನೇ ಒಳ್ಳೆಯದು. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗೋದಿಕ್ಕೆ ಲಕ್ಷ್ಮೀ ಪೂಜೆ ಎಷ್ಟು ಶ್ರೇಷ್ಠನೋ, ದುರ್ಗಾದೇವಿ ಅಂದರೆ ಪಾರ್ವತಿ ದೇವಿ ಆರಾಧನೆ ಕೂಡ ಅಷ್ಟೇ ಶ್ರೇಷ್ಠ. ನಾವು ಏನು ಗಳಿಸಿರ್ತೀವೋ ನಾವು ಅದನ್ನು ಉಳಿಸ್ಕೋಬೇಕು ಅಂದರೆ ಪಾರ್ವತಿ ದೇವಿ ಆಶೀರ್ವಾದ ಇರಲೇಬೇಕು. ಹಾಗೆ ಮನೆಯಲ್ಲಿ ಶಾಂತಿ, ಸಂಪತ್ತು, ಸಮೃದ್ಧಿ ಇರಬೇಕು ಅಂತ ಅಂದರೆ ಪಾರ್ವತಿ ದೇವಿ ಅನುಗ್ರಹ ಇದ್ರೇ. ಯಾರೇ ಆದರೂ ಅಷ್ಟಮಿ ಪೂಜೆನ ಶುರು ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ತುಂಬಾ ಬೇಗ ಫಲ ಕೊಡುವ ಪೂಜೆ, ತುಂಬಾ ಸರಳವಾಗಿ ಮನೆಯಲ್ಲಿ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲೂ ಮಾಡ್ಬೋದು. ದೀಪಾರಾಧನೆಯನ್ನು ಈ ಒಂದು ಅಷ್ಟಮಿ ದಿನ ವಿಶೇಷವಾಗಿ ಕಾಲಭೈರವನನ್ನ ಆರಾಧನೆ ಮಾಡಬೇಕು. ಈ ಒಂದು ಪೂಜೆ ಇದರಿಂದ ನಿಂತೋಗಿರುವ ಎಷ್ಟೊಂದು ಕೆಲಸ ಕಾರ್ಯಗಳು ಮತ್ತೆ ಪ್ರಾರಂಭ ಆಗುತ್ತೆ. ಅಲ್ಲದೆ ತುಂಬ ದಿನಗಳಿಂದ ನೀವು ಪ್ರಯತ್ನ ಪಟ್ಟರು ಆಗಲ್ಲ ಅಂತ ಕೈ ಬಿಟ್ಟಿರುವ ಕೆಲಸಗಳು ಕೂಡ ತುಂಬಾ ಸುಲಭವಾಗಿ ಆಗೋಗ್ಬಿಡುತ್ತೆ. ಎಷ್ಟೇ ಕಷ್ಟಕರವಾದ ಕೆಲಸ ಆಗಿದ್ರೂ ಕೂಡ ತುಂಬ ಸುಲಭವಾಗಿ ಆಗುತ್ತೆ. ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ಕಾಲಭೈರವೇಶ್ವರನ ವಿಶೇಷತೆ ಬಗ್ಗೆ, ಶಕ್ತಿಯ ಬಗ್ಗೆ, ಮಹತ್ವದ ಬಗ್ಗೆ, ಅಂದರೆ ಅಷ್ಟಮಿ ಪೂಜೆಯ ಮಹತ್ವದ ಬಗ್ಗೆ ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ನಾನು ಕೂಡ ಸುಮಾರು 1 ವರ್ಷದಿಂದ ಅಷ್ಟಮಿ ಪೂಜೆನ ಮಾಡ್ತಾ ಇದ್ದೀನಿ. ಯಾವುದೇ ಪೂಜೆ ಆಗಿದ್ರು ನಾನು ಮಾಡಿ ನನಗೆ ಅದರಲ್ಲಿ 100% ರಿಸಲ್ಟ್ ಬಂದಿದ್ರೇ ಮಾತ್ರ ಅದು ನಾನು ನಿಮಗೂ ಕೂಡ ಶೇರ್ ಮಾಡ್ತಾ ಇರೋದು. ಅದೇ ರೀತಿ ನನಗೆ 100% ರಿಸಲ್ಟ್ ಬಂದಿರೋಂಥ ಎಲ್ಲ ಪೂಜೆಗಳಲ್ಲಿ ಈ ಒಂದು ಅಷ್ಟಮಿ ಪೂಜೆನೂ ಒಂದು. ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಕೂಡ ಮಾಡ್ತಾ ಇದ್ದೆ. ಯಾವ ದೇವಸ್ಥಾನ ಅಂತಲೂ ಕೂಡ ನಿಮಗೆ ಹೇಳಿದ್ದೀನಿ. ಮತ್ತು ಮನೆಯಲ್ಲೂ ಕೂಡ ಬೆಲ್ಲದ ದೀಪನ ಆರಾಧನೆ ಮಾಡ್ತಾ ಬಂದಿದ್ದೀನಿ. ಬೆಂಗಳೂರಿನ ಸುತ್ತಮುತ್ತ ಇರೋರಾದರೆ KR ಮಾರ್ಕೆಟ್ನಲ್ಲಿ ಇರುವಂಥ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನ. ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಅಷ್ಟಮಿ ಪೂಜೆ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಇದಕ್ಕೋಸ್ಕರ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ದುರ್ಗಾಷ್ಟಕಂ ಮತ್ತು ಕಾಲಾಷ್ಟಕಂ ಸ್ತೋತ್ರವನ್ನು ಮನೆಯಲ್ಲಿ ಪಠನೆ ಮಾಡಬೇಕು. ಇದನ್ನು ಅಷ್ಟಮಿ ದಿನ ಪಠನೆ ಮಾಡಬೇಕು. ತುಂಬ ಅಂದರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಪೂಜೆ ಮಾಡೋರಾದರೆ ಬೆಲ್ಲದ ದೀಪಾರಾಧನೆಯನ್ನು ಮಾಡಿ, ಅಂದರೆ ಬೆಲ್ಲದ ದೀಪನ ಹಚ್ಚಿ ದುರ್ಗಾಷ್ಟಕಂ ಮತ್ತು ಕಾಲಭೈರವ ಅಷ್ಟಕಂನ ಪಠನೆ ಮಾಡಬೇಕು. ಇನ್ನು ದೇವಸ್ಥಾನದಲ್ಲಿ ಮಾಡೋರಾದರೆ ಬೂದುಗುಂಬಳಕಾಯಿ ದೀಪವನ್ನು ಹಚ್ಚಬೇಕು. ಒಂದೊಂದು ಸಮಸ್ಯೆಗೆ ಒಂದೊಂದು ದೀಪಾರಾಧನೆ ಇರುತ್ತೆ. ಅತಿ ಹೆಚ್ಚಾಗಿ ಬೂದುಗುಂಬಳಕಾಯಿ ದೀಪಾರಾಧನೆ ವಾಮಾಚಾರದ ನಿವಾರಣೆಗೆ, ದೃಷ್ಟಿದೋಷ ನಿವಾರಣೆಗೆ, ಶತ್ರುಗಳ ಕಾಟ ಆಗಿರ್ಬೋದು, ನಿಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಸಲೀಸಾಗಿ ಆಗಬೇಕು ಅಂತ ಇದ್ದರೆ, ಯಾರದ್ದೇ ದೃಷ್ಟಿಗಳು ತಾಕಬಾರ್ದು ಅಂತ ಇದ್ದರೆ ಅಷ್ಟಮಿ ಪೂಜೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ತೀನಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಮನೆಯಲ್ಲಿ ಬೆಲ್ಲದ ದೀಪ ಹಚ್ಚಿ ಆ ದಿನ, ಅಂದರೆ ಮನೆಯಲ್ಲಿ ಕಾಲಭೈರವ ಫೋಟೋನ ಇಟ್ಕೊಳ್ಬೇಕು ಅಂತ ಏನೂ ಇಲ್ಲ. ಹೆಚ್ಚಾಗಿ ಯಾರೂ ಕೂಡ ಇಟ್ಕೊಳ್ಳೋದಿಲ್ಲ. ಅವರವರ ಮನೆ ದೇವರು ಆಗಿದ್ರೆ ಮಾತ್ರ ಅಂಥವರು ಮಾತ್ರ ಇಟ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಇಟ್ಕೋಬೇಕು ಅಂತ ಏನೂ ಇಲ್ಲ. ಭಗವಂತನ ಹೆಸರನ್ನು ನೆನೆಸ್ಕೊಳ್ತಾ ಮನೆಯಲ್ಲಿ ಬೆಲ್ಲದ ದೀಪಗಳನ್ನು ಹಚ್ಚಿ ಕಾಲಭೈರವನ ಅಷ್ಟಕಂನ ಓದಬೇಕು. ತುಂಬಾ ಸುಲಭವಾಗಿ ಉಚ್ಚಾರಣೆ ಮಾಡ್ಬೋದು.
ಮತ್ತು ಅಮಾವಾಸ್ಯೆ ಆದಮೇಲೆ ಬರುವಂಥದ್ದು ದುರ್ಗಾಷ್ಟಮಿ ಅಂತ. ಈ ದಿನ ಕೂಡ ಅಷ್ಟೇ ಮನೆಯಲ್ಲಿ ಬೆಲ್ಲದ ದೀಪನ ಹಚ್ಚಿ ಮೊಸರನ್ನವನ್ನು ನೈವೇದ್ಯವಾಗಿ ಮಾಡಬೇಕು. ನೈವೇದ್ಯ ಮಾಡಿ ದುರ್ಗಾಷ್ಟಕಮನ್ನ ಪಠನೆ ಮಾಡಬೇಕು. ಈ ದಿನ ಶುರು ಮಾಡಿ ಪ್ರತಿ ಮಂಗಳವಾರ, ಶುಕ್ರವಾರ ಅಥವಾ ಪ್ರತಿದಿನ ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ. ಮತ್ತು ನಾ ಆಗಲೇ ಹೇಳಿದೆ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಅಭಿವೃದ್ಧಿನ ತಂದುಕೊಡುತ್ತೆ. ಆದರೆ ಒಂದು ಸಲನೋ ಅಥವಾ 2 ಸಲನೋ ಮಾಡಬಾರ್ದು, ಕಂಟಿನ್ಯೂಸ್ ಆಗಿ ಮಾಡಬೇಕು. ಇದು ಕೂಡ ಉಚ್ಚಾರಣೆ ಮಾಡೋದಕ್ಕೆ ತುಂಬಾ ಸುಲಭವಾಗಿದೆ. ಕಾಲಭೈರವ ಅಷ್ಟಕಂನ ಇವಾಗಲೇ ನಾ ಶೇರ್ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಸಪ್ರೇಟ್ ಸ್ತೋತ್ರನೇ ಅಂತಲೇ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಒನ್ಸ್ ಚೆಕ್ ಮಾಡಿ ನೋಡಿ. ತುಂಬಾ ಸುಲಭವಾಗಿ ಉಚ್ಚಾರಣೆ ಮಾಡ್ಬೋದು. ಓದೋದಕ್ಕೆ ಬರಲ್ಲ ಅಂತ ಅನ್ನೋರು ನೀವು ಮೊಬೈಲ್ನಲ್ಲೂ ಕೂಡ ಕೇಳ್ಬೋದು. ಇನ್ನು ಅಷ್ಟಮಿ ದಿವಸ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲೇ ಅಷ್ಟಮಿ ತಿಥಿ ಇತ್ತು. ಇದಕ್ಕೋಸ್ಕರ ಬೆಳಗಿನಿಂದ ಸಂಜೆವರೆಗೂ ನೀವು ದೀಪಾರಾಧನೆಯನ್ನು ಮಾಡ್ಬೋದು, ಮನೆಯಲ್ಲಿ ಪೂಜೆನ ಮಾಡ್ಕೋಬೋದು. ಈ ದಿನ ಬೆಳಗ್ಗೆ 7:20ರಿಂದ 9:30 ಒಳ್ಳೆಯ ಶುಭ ಮುಹೂರ್ತ ಇತ್ತು. ಈ ಒಂದು ಸಮಯದಲ್ಲೂ ಕೂಡ ಪೂಜೆನ ಮಾಡಿ ದೀಪಾರಾಧನೆ ಅಂದರೆ ಬೆಲ್ಲದ ದೀಪಾರಾಧನೆನ ಮಾಡ್ಬೋದು. ನಂತರ ದುರ್ಗಾ ಅಷ್ಟಕಂನ ಪಠನೆ ಮಾಡ್ಬೋದು. ಈ ದಿನ ದುರ್ಗಾ ಅಷ್ಟಕಂನ ಮತ್ತು ಕಾಲಭೈರವ ಅಷ್ಟಕಂನ ಎರಡನ್ನೂ ಕೂಡ ಪಠನೆ ಮಾಡೋದು ತುಂಬ ಒಳ್ಳೆಯದು. ಈ ದಿನದಿಂದ ಶುರು ಮಾಡಿ ಪ್ರತಿ ದಿನನೂ ಕೂಡ ಹೇಳ್ಕೊಬೋದು, ಇಲ್ಲ ಬರೀ ಅಷ್ಟಮಿ ದಿನ ಮಾತ್ರ ಹೇಳ್ಕೊಬೋದು. ಒಟ್ಟಿನಲ್ಲಿ ಅಷ್ಟಮಿ ಪೂಜೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ. ಅದರಲ್ಲೂ ಕಾಲಭೈರವನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅನ್ನೋರು ರಾಹುಗಾಲ ನೋಡಿಕೊಂಡು ಕ್ಯಾಲೆಂಡರ್ನಲ್ಲಿ ನೋಡ್ಕೊಳ್ಳಿ. ಆ ಸಮಯದಲ್ಲಿ ಕೂಡ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡ್ಬೋದು. ದೇವಸ್ಥಾನದಲ್ಲೂ ಕೂಡ ದೀಪಾರಾಧನೆ ಮಾಡ್ಬೋದು. ದುರ್ಗಾ ಅಷ್ಟಕಂ ಮತ್ತು ಕಾಲಭೈರವ ಅಷ್ಟಕಂನ ಇದರ ಬಗ್ಗೆ ಸರಳವಾಗಿ ತಿಳಿಸಿದ್ದೀನಿ. ಎರಡೂ ಕೂಡ ಅಷ್ಟಮಿ ದಿನ ಪಠನೆ ಮಾಡ್ಬೋದು. ದುರ್ಗಾ ಅಷ್ಟಕಂನ ಪ್ರತಿದಿನ ಮಂಗಳವಾರ ಮತ್ತು ಶುಕ್ರವಾರದ ದಿನ ಪಠನೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಪಾಸಿಟಿವ್ ಎನರ್ಜಿ ಅಂದರೆ ಮನೆಯಲ್ಲಿ ಒಂದು ರೀತಿ ಸಕಾರಾತ್ಮಕ ಶಕ್ತಿ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದಾದ್ರೂ ಕೆಲಸನ ಪ್ರಾರಂಭ ಮಾಡಬೇಕು ಅಂತ ಅಂದರೆ ಅದಕ್ಕಿಂತ ಮೊದಲು ಈ ರೀತಿ ಅಷ್ಟಮಿ ದಿನ ಪೂಜೆನ ಮಾಡಿ ಅಲ್ಲಿಂದ ನೀವು ದುರ್ಗಾ ಅಷ್ಟಕಂನ ಹೇಳ್ಕೊಳ್ಳೋದಿಕ್ಕೆ ಶುರು ಮಾಡಿ. ಅದು ಎಂಥದ್ದೇ ಕೆಲಸ ಆದರೂ ಆಗಿರ್ಬೋದು, ನೀವು ಶುರು ಮಾಡಿ. ನಿಮ್ಮ ಕೆಲಸ ಮುಗಿಯೋ ತನಕನೂ ಕಂಟಿನ್ಯೂ ಆಗಿ ಪ್ರತಿ ಮಂಗಳವಾರನೂ ಹೇಳ್ಕೊಳ್ತಾ ಬನ್ನಿ. ನಿಮ್ಮ ಕೆಲಸ ಯಾವುದೇ ಅಡೆತಡೆ ಇಲ್ಲದೆ ತುಂಬಾ ಸುಲಭವಾಗಿ ಆಗುತ್ತೆ. ಅಷ್ಟಮಿ ದಿನ ನೀವು ಮನೆಯಲ್ಲಿ ದೀಪಾರಾಧನೆ ಮಾಡಿ ಈ ರೀತಿ ಅಷ್ಟಕಂನ ಓದುತ್ತೀರಾ ಅಂದರೆ ಆ ಒಂದು ದಿನ ನಾನ್ ವೆಜ್ಜನ್ನು ತಿನ್ನಬಾರ್ದು ಅಷ್ಟೇ. ಆ ಒಂದು ದಿನ ಬ್ರಹ್ಮಚರ್ಯವನ್ನು ಪಾಲಿಸಿ. ಇದಿಷ್ಟೇ ನಿಯಮ ಅಷ್ಟೇ, ಬೇರೇನೂ ಇಲ್ಲ. ಪ್ರತಿ ಮಂಗಳವಾರ ನಾವು ಓದುತ್ತೀವಿ ಅಂತ ಅಂದರೆ ಆಗ ನೀವು ನಾನ್ ವೆಜ್ಜನ್ನು ಸ್ಕಿಪ್ ಮಾಡ್ತೀರಾ ಅಂದರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಆದರೆ ಕಡ್ಡಾಯ ಏನೂ ಇಲ್ಲ. ಬೆಳಗ್ಗೆ ಪೂಜೆ ಮುಗಿಸ್ಬಿಟ್ರೆ ನೀವು ದುರ್ಗಾಷ್ಟಕಂನ ಓದ್ಬಿಟ್ರೆ ನೀವು ಮಧ್ಯಾಹ್ನ ಅಥವಾ ಸಂಜೆ ನಾನ್ ವೆಜ್ಜನ್ನು ತಿನ್ಕೋಬೋದು. ಅಥವಾ ಭಕ್ತಿಯಿಂದ ಮಾಡ್ತಿದ್ದೀನಿ ಅಂತ ಅಂದರೆ ತಿನ್ನೋದೇ ಇಲ್ಲ ಅಂತ ಅಂದರೆ ಅದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಕೂಡ ಹೀಗೇ ಮಾಡೋದು. ನೀವು ಕ್ಯಾಲೆಂಡರ್ನ ತೊಗೊತೀರಾ ಅಂದರೆ ಬೆಂಗಳೂರು ಪ್ರೆಸ್ಸು, ಒಂಟಿಕೊಪ್ಪಲ್, ಕಾಲನಿರ್ಣಯ, ಮಲ್ಲಿಗೆ ಈ ಥರ ಕ್ಯಾಲೆಂಡರ್ನ ತೊಗೊಳ್ಳಿ. ಕನ್ನಡದಲ್ಲೇ ಕೊಟ್ಟಿರ್ತಾರೆ, ವಿವರವಾಗಿ ಕೊಟ್ಟಿರ್ತಾರೆ. ಹಬ್ಬಗಳ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಆಯಾ ದಿನದ ತಿಥಿ ನಕ್ಷತ್ರಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಅಷ್ಟಮಿ ಪೂಜೆ ಬಗ್ಗೆ, ದುರ್ಗಾಷ್ಟಕಂ ಮತ್ತು ಕಾಲಭೈರವ ಅಷ್ಟಕಂದ ಬಗ್ಗೆ ಪೂರ್ತಿಯಾಗಿ ಸರಳವಾಗಿ ತಿಳಿಸಿದ್ದೀನಿ. ಯಾರಿಗೆಲ್ಲ ಬೇಗನೆ ನಿಮ್ಮ ಕೆಲಸಗಳು ಆಗಬೇಕು ಅಂದರೆ ಈ ಒಂದು ದೀಪಾರಾಧನೆನ ಖಂಡಿತವಾಗಿ ಮಾಡಿ ನೋಡಿ. ನನಗೆ ತಿಳಿದಿರೋಷ್ಟು ತಿಳಿಸಿದ್ದೀನಿ. ನಿಮಗೂ ಕೂಡ ಇದಕ್ಕಿಂತ ಹೆಚ್ಚಿನ ವಿವರಗಳು ಏನಾದರೂ ತಿಳಿದಿದ್ರೆ ನನಗೂ ಕೂಡ ತಿಳಿಸ್ಕೊಡಿ, ನಾನು ಕೂಡ ಕಲ್ತ್ಕೊಂಡು ಮಾಡ್ತೀನಿ. ನೀವು ಕೂಡ ನಂಬಿಕೆಯಿಂದ ಈ ಒಂದು ದೀಪಾರಾಧನೆನ ಮಾಡಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ದುರ್ಗಾಷ್ಟಕಂನ ಈ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ ಮತ್ತು ಕಾಲಭೈರವ ಅಷ್ಟಕಂನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ನೋಡಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.